ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಶ್ರೂ ಸಾಗಾ. ದಿಸ್ ಇಸ್ ವಿಯೆಟ್ನಾಮ್ ವ್ಯೂಸ್ ಎಪಿಸೋಡ್ 1. ಹನೋಯಿಂದ ಸೀದಾ ಫ್ಲೈಟ್ ತೊಗೊಂಡು ಸದರ್ನ್ ವಿಯೆಟ್ನಾಮ್ ಕಡೆಗೆ ನಮ್ಮ ಪಯಣ. ನಾವಿವತ್ತು ಬಂದಿರೋದು ನಚಾಂಗ್ ಅನ್ನೋ ಒಂದು ಪ್ಲೇಸ್ಗೆ. ನಮ್ಮ ಅತ್ತೆ ಕೂಡ ಇಂಡಿಯಾದಿಂದ ಬಂದಿದ್ದಾರೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಫ್ಯಾಮಿಲಿ ಸಮೇತ ದಿಸ್ ಇಸ್ ಅ ವೆಕೇಷನ್ ಟೈಮ್. ಏರ್ಪೋರ್ಟಿಂದ ಸಿಟಿಗೆ ನಾವು ಡೈರೆಕ್ಟ್ ಬಸ್ಸಸ್ ಹತ್ಕೊಂಡು ನಾವು ಸೀದಾ ಬಂದಿದ್ದು ವಿನ್ಪಲ್ ನಚಾಂಗ್ ಅನ್ನೋ ಹೋಟೆಲ್ಗೆ. ಈ ಹೋಟೆಲ್ ಇರೋದು ಹಾಂತ್ರೆ ಐಲ್ಯಾಂಡ್ಸಲ್ಲಿ. ಸೊ ನಾವು ಮೇನ್ಲ್ಯಾಂಡಿಂದ ಹಾಂತ್ರೆ ಐಲ್ಯಾಂಡ್ಸ್ಗೆ ಹೋಗ್ಬೇಕಂದ್ರೆ ವಿ ಹ್ಯಾವ್ ಲೈಕ್ ಸ್ಪೀಡ್ ಬೋಟ್ ಆ್ಯಂಡ್ ಕೇಬಲ್ ಕಾರ್ ಆಪ್ಷನ್. ಸೊ ನೈಟ್ ಟೈಮ್ ಆಗಿದ್ದರಿಂದ ವಿ ಟುಕ್ ಸ್ಪೀಡ್ ಬೋಟ್ ಆ್ಯಂಡ್ ನಾವು ನಮ್ಮ ಹೋಟೆಲ್ ತಲುಪಿದ್ವಿ. ನಾವು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ನೆಕ್ಸ್ಟ್ ಹೋಗಿದ್ದ ಜಾಗನೇ ವಿನ್ ವಂಡರ್ಸ್ ನಚಾಂಗ್. ವಿನ್ ವಂಡರ್ಸ್ ನಚಾಂಗ್ ವಿಯೆಟ್ನಾಮಲ್ಲಿರೋ ಅತಿ ದೊಡ್ಡ ಡಿಸ್ನಿ ಲ್ಯಾಂಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ವಿಯೆಟ್ನಾಮಲ್ಲಿ 3-4 ಡಿಸ್ನಿ ಲ್ಯಾಂಡ್ಸ್ ಇದೆ ವಿಚ್ ಡಿಫ್ರೆಂಟ್ ಕ್ಯಾಸಲ್, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ. ಸೊ ಇದು ವಿಯೆಟ್ನಾಮಲ್ಲಿ ಫಸ್ಟ್ ಬಿಲ್ಡ್ ಆಗಿದ್ದ ವಿನ್ ವಂಡರ್ ಕ್ಯಾಸಲ್ ಡಿಸ್ನಿ ವರ್ಲ್ಡ್ ಅಂತಲೇ ಹೇಳ್ಬೋದು. ಇದರ ಎಂಟ್ರೆನ್ಸ್ ಟಿಕೆಟ್ ಬಂದು 950 ವಿಯೆಟ್ನಾಮೀಸ್ ಡಾಂಗ್. ಇಂಡಿಯನ್ ರುಪೀಸಲ್ಲಿ ಅರೌಂಡ್ 3200 ಪರ್ ಹೆಡ್. ಇದು ನೀವು ನೋಡ್ಬೋದು ವಿನ್ ವಂಡರಿಂದ ಇದು ನಚಾಂಗ್ ಸಿಟಿ ವ್ಯೂ. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ವಾಟರ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಲ್ಲಿ ಸುಮಾರು 6 ತರಹದ ಥೀಮ್ ಝೋನ್ಸ್ಗಳಿವೆ. ಫಸ್ಟ್ಲಿ ನಾವು ಹೋಗಿದ್ದು ದ ಕಿಂಗ್ಸ್ ಗಾರ್ಡನ್ ಝೂ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ. ನಾನು ಫಸ್ಟ್ ಟೈಮ್ ಇಲ್ಲಿ ಫ್ಲಮಿಂಗೋಸ್ನ ನೋಡಿದ್ದು. ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಳು. ಡಿಫ್ರೆಂಟ್ ಹ್ಯಾಬಿಟೆಂಟಲ್ಲಿರೋ ಆ್ಯನಿಮಲ್ಸ್, ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಸಣ್ಣ ವಯಸ್ಸಲ್ಲಿ ಬಯಲ್ಸೀಮೆಯಲ್ಲಿ ನೋಡ್ತಿದ್ದ ಮೇಕೆ, ಕುರಿನೆಲ್ಲ ಇವಾಗ ನಾವು ಝೂವಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಹುಲ್ಲು ತಿನ್ನಿಸಿ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಗೆ. ಇಲ್ಲಿ ಆಕ್ವಾಮರೈನ್ ಸೀ ವರ್ಲ್ಡ್ ಸಹ ಇದೆ. ನಾವು ಆ್ಯಕ್ಚುಲಿ ಹೋದಾಗ ಅದು ಕಾರಣಾಂತರಗಳಿಂದ ಕ್ಲೋಸ್ ಆಗಿತ್ತು, ಸೊ ನೋಡೋಕ್ಕಾಗಲಿಲ್ಲ. ಇಲ್ಲಿ ನಾವು ದ ವರ್ಲ್ಡ್ಸ್ ಗಾರ್ಡನ್ ಫ್ಲವರ್ ಥೀಮ್ ನೋಡ್ಬೋದು. ಬೇರೆ ಬೇರೆ ದೇಶದ ಹಾರ್ಟಿಕಲ್ಚರ್ನ ಇಲ್ಲಿ ತೋರಿಸಿದ್ದಾರೆ. ಇದನ್ನು ನೋಡಿದಾಗಂತೂ ನನಗೆ ಬೆಂಗಳೂರು ಲಾಲ್ಬಾಗೇ ನೆನಪಾಯಿತು. ಅಲ್ಲಿನ ಗ್ಲಾಸ್ ಹೌಸಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ ಶೋ ಮಾಡ್ತಿದ್ರು ಅಂತ. ಇದು ಆರಿಜೋನಲ್ ಡೆಸರ್ಟ್ ಪ್ಲಾಂಟ್ ಥೀಮ್. ಇಲ್ಲಿ ನಾವು ಮಿನಿ ಜಪಾನ್ನ ಸಹ ನೋಡ್ಬೋದು. ಫ್ಯಾಮಿಲಿ ಜೊತೆ, ಎಸ್ಪೆಷಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಒಳ್ಳೆಯ ಜಾಗ. ಅಡ್ವೆಂಚರ್ ಲ್ಯಾಂಡಲ್ಲಿ ಸ್ವಲ್ಪ ಗೇಮ್ಸ್ ಆಡಿಕೊಂಡು ಎಂಜಾಯ್ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದು ದ ಫೇರಿ ಲ್ಯಾಂಡ್. ಇಲ್ಲಿ ಬೇರೆ ಬೇರೆ ಡಿಸ್ನಿ ಶೋಸ್ಗಳಿವೆ, ಲೈಕ್ ದ ಪ್ರಿನ್ಸೆಸ್ ಶೋ, ದ ಫಾರೆಸ್ಟ್, ದ ಮ್ಯಾಜಿಕ್ ಶೋ ಅಂತ. ತೀರಾ ಸಣ್ಣ ಮಕ್ಕಳನ್ನು ಇಲ್ಲಿ ಅಲೌ ಮಾಡಲ್ಲ, ಬಿಕಾಸ್ ಮಕ್ಕಳಿಗೆ ಸರ್ಟೈನ್ ಏಜ್ ಲಿಮಿಟ್ ಆ್ಯಂಡ್ ಹೈಟ್ ಲಿಮಿಟ್ ಇರುತ್ತೆ. ಸಂಜೆ ಸುಮಾರು 7 ಗಂಟೆ ಮೇಲೆ ಇಲ್ಲಿ ದ ಟಾಟಾ ಶೋ ಅಂತ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 1-1.5 ಗಂಟೆ ನಡೆಯುತ್ತೆ ಈ ಶೋ. ಲೇಸರ್ ಲೈಟ್ ಶೋ ನೈಟ್ 8:30 ಆಗಿ ಕಂಪ್ಲೀಟ್ ಆಗುತ್ತೆ. ಈ ನಚಾಂಗ್ ಸಿಟಿ ನೋಡೋಕ್ಕೆ ಮಿನಿಮಮ್ 2 to 3 ಡೇಸ್ ಬೇಕು. ಆಲ್ಮೋಸ್ಟ್ ವಿನ್ ವಂಡರ್ಸ್ಗೆ ನೀವು ಫುಲ್ಲಿ ಕ್ಲಿಯರಾಗಿ ನೋಡಬೇಕಂದ್ರೆ 2 ದಿವಸ ಬೇಕಾಗುತ್ತೆ. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ, ಸೊ ನಾವು ಬರೀ 1 ದಿನದಲ್ಲೇ ವಿನ್ ವಂಡರ್ಸ್ ನೋಡಿದ್ವಿ. ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಹೋಟೆಲ್ ಸುತ್ತಮುತ್ತ ಇರೋ ಬೀಚಸ್ ಎಲ್ಲ ಒಂದು ರೌಂಡ್ ಟೂರ್ ಹೊಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕ್ರಿಸ್ಟಲ್ ಕ್ಲಿಯರ್ ಬೀಚಸ್ನ ನಾವಿಲ್ಲಿ ನೋಡಬಹುದು. ನಾನು ವಿಯೆಟ್ನಾಮಲ್ಲಿ ನೋಡಿದಂಗೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಬೀಚಸ್ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಕ್ರಿಸ್ಟಲ್ ಕ್ಲಿಯರ್ ಆ್ಯಂಡ್ ಆಲ್ಮೋಸ್ಟ್ ವೈಟ್ ಸ್ಯಾಂಡ್ ಬೀಚಸ್ ಇರುತ್ತೆ ಇಲ್ಲಿ.
ನಾವು ಸಪ್ರೇಟ್ ಪ್ಯಾಕೇಜಲ್ಲಿ ಐಲ್ಯಾಂಡ್ ಹಾಪಿಂಗ್ ಟೂರ್ ಅಂತ ಬುಕ್ ಮಾಡ್ಕೊಂಡಿದ್ವಿ. ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಐಲ್ಯಾಂಡ್ಸ್ ನಮ್ಮ ಪ್ರೈಸ್ ಕೂಡ ವೇರಿ ಆಗುತ್ತೆ. ನಾವು 3 ಐಲ್ಯಾಂಡ್ಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ 3 ಐಲ್ಯಾಂಡ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ಅರೌಂಡ್ 1500 to 2000 ಪರ್ ಹೆಡ್ ಆಗುತ್ತೆ. ಬೆಳಗ್ಗೆ ಆಗಿದ್ದರಿಂದ ನಮಗೆ ವ್ಯೂ ಚೆನ್ನಾಗಿ ಸಿಗುತ್ತೆ ಅಂತ ನಾವು ಹಾಂತ್ರೆ ಐಲ್ಯಾಂಡ್ಸಿಂದ ಮೇನ್ಲ್ಯಾಂಡ್ಗೆ ಕೇಬಲ್ ಕಾರಿಂದ ಬಂದ್ವಿ. ನಾವು ಐಲ್ಯಾಂಡ್ಸಲ್ಲೇ ಸ್ಟೇ ಆಗೋದ್ರಿಂದ ನಮಗೆ ಕೇಬಲ್ ಕಾರ್ ಮತ್ತು ಸ್ಪೀಡ್ ಬೋಟ್ ಫ್ರೀ ಆ್ಯಕ್ಸೆಸ್ ಇರುತ್ತೆ. ಕೇಬಲ್ ಕಾರ್ ಬೆಳಗ್ಗೆ 8ಇಂದ ನೈಟ್ 8ವರೆಗೂ ಎವ್ರಿ 15 minutes ಒನ್ಸ್ ಇರುತ್ತೆ. ಬಟ್ ಸ್ಪೀಡ್ ಬೋಟ್ 24/7 ಎವ್ರಿ ಹಾಫ್ ಆನ್ ಅವರ್ಗೂ ಇರುತ್ತೆ. ನಮ್ಮ ಟೂರ್ ಗೈಡ್ ಸೀದಾ ನಮ್ಮನ್ನು ಸ್ಪೀಡ್ ಬೋಟಿಂದ ನೆಕ್ಸ್ಟ್ ಬೈತ್ರೆ ಐಲ್ಯಾಂಡ್ಸ್ಗೆ ಕರ್ಕೊಂಡು ಹೋದರು. ಈ ಐಲ್ಯಾಂಡಲ್ಲಿ ನಾವು ಹಲವಾರು ವಾಟರ್ ಅಡ್ವೆಂಚರ್ಸ್, ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಲೈಕ್ ಸ್ಕೂಬಾ ಡೈವಿಂಗ್, ಸೀ ವಾಕಿಂಗ್, ಪ್ಯಾರಾಸೈಲಿಂಗ್, ಜೆಟ್ ಸ್ಕೀ, ಇನ್ನೂ ಹಲವಾರು ಗೇಮ್ಸ್ ಎಲ್ಲ ಆಡ್ಬೋದು. ಎವ್ರಿ ಗೇಮ್ಸ್ಗೆ ನಾವು ಸಪ್ರೇಟಾಗಿ ಪೇ ಮಾಡ್ಕೊಂಡು ಹೋಗಬೇಕು. ಲಂಚ್ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇರುತ್ತೆ. ಕಂಪ್ಲೀಟ್ ಸೀ ಫುಡ್ ವಿಯೆಟ್ನಾಮೀಸ್ ಬೇಸ್ಡ್ ಕ್ಯೂಸಿನ್ ಇದು. ಫ್ರೆಶ್ ಆಯಿಸ್ಟರ್ಸ್, ಕ್ಲಾಮ್ಸ್, ಕ್ರ್ಯಾಬ್, ಪ್ರಾನ್ಸ್ ಇದೆಲ್ಲನೂ ಫಿಶಿಂಗ್ ವಿಲೇಜಲ್ಲೇ ತೊಗೊಂಡು ಲಂಚ್ ಸೆಟಪ್ ಮಾಡಿರ್ತಾರೆ. ಬಟ್ ನಮ್ಮ ಕೈ ನಿಜವಾಗ್ಲೂ ತಿನ್ನೋಕ್ಕಾಗೋದಿಲ್ಲ. ಸೊ ಐ ಪ್ರಿಫರ್ ಕ್ಯಾರಿಂಗ್ ಸಪ್ರೇಟ್ ಫುಡ್ ವಿತ್ ಅಸ್. ಊಟ ಮುಗಿಸ್ಕೊಂಡು ಸೀದಾ ನಮ್ಮನ್ನು ನೆಕ್ಸ್ಟ್ ಹಾಂಥಾಮ್ ಐಲ್ಯಾಂಡ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಬೀಚಲ್ಲಿ ಎಂಜಾಯ್ ಮಾಡಿ ಸ್ವಲ್ಪ ಪ್ಲೆಸೆಂಟ್ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಅಲಾಂಗ್ ವಿತ್ ದಿಸ್ ಇಲ್ಲಿ ಫೇಮಸ್ ದ ಮಡ್ ಬಾತ್ನ ಯುಟಿಲೈಸ್ ಮಾಡ್ಕೋಬೋದು. ಕೊನೆಯಲ್ಲಿ ನಾವು ಐಲ್ಯಾಂಡ್ ಹಾಪಿಂಗ್ಸ್ ಮುಗಿಸ್ಕೊಂಡು ನಚಾಂಗ್ ಸಿಟಿಯಲ್ಲಿರೋ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದ್ವಿ. ಇದು ಪೂನಗರ್ ಶಿವ ಟೆಂಪಲ್. ಸುಮಾರು 7ರಿಂದ 13ನೇ ಶತಮಾನದಲ್ಲಿ ನಮ್ಮ ಚಂಪರು ಕಟ್ಟಿರೋ ದೇವಸ್ಥಾನ ಇದು. ಇವಾಗ ಸುಮಾರು ವರ್ಷಗಳ ಹಿಂದೆ ವಿಯೆಟ್ನಾಂ ಗೌರ್ಮೆಂಟ್ ಅವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿಗೆ ನಾವು ಸನ್ಸೆಟ್ ಟೈಮಲ್ಲಿ ಬಂದರೆ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ನನ್ನ ಈ ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಫಾರ್ ಮೋರ್ ಎಪಿಸೋಡ್ಸ್ ಆಫ್ ವಿಯೆಟ್ನಾಂ ವ್ಯೂಸ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.